ಎಲ್ಲ ಲೆಕ್ಕಾಚಾರ ಮಾಡಿದ್ಮೇಲೆ ಗೊತ್ತಾಯ್ತು ನಥಿಂಗ್ ಫೋನ್ 3 ಲೈಟ್ ನಿಮಗೆ ಸುಮಾರು 21,000 ರೂಪಾಯಿ ಸಿಗ್ತಾ ಇದೆ. ಆದರೆ ಅಂಡರ್ 20K ಕ್ಯಾಟಗರಿಯಲ್ಲಿ CMF ಫೋನ್ 2 Pro ಕೂಡ ಸಿಗ್ತಾ ಇದೆ. ಈ ಎರಡು ಫೋನ್ಗಳಲ್ಲಿ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನಾವು ಯಾವ ಫೋನ್ ತಗೊಂಡ್ರೆ ಚೆನ್ನಾಗಿರುತ್ತೆ, ಯಾವ ಫೋನ್ ವ್ಯಾಲ್ಯೂ ಫಾರ್ ಮನಿ ಆಗಿರುತ್ತೆ, ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇವುಗಳ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಎರಡು ಫೋನ್ಗಳಲ್ಲಿ ಸೇಮ್ ಡಿಸೈನ್ ನೋಡೋಕ್ಕೆ ಸಿಗುತ್ತೆ. ಎರಡು ಫೋನ್ನ ಕ್ಯಾಮ್ರಾ ಕೂಡ ಸೇಮ್ ಇದೆ. ಆದರೆ CMF ಫೋನ್ 2 Pro ಬ್ಯಾಕ್ ನಲ್ಲಿ ಪಾಲಿಕಾರ್ಬನೇಟ್ ಬ್ಯಾಕ್ ಪ್ಯಾನಲ್ ಇದೆ. ಇದನ್ನ ನೀವು ಚೇಂಜ್ ಕೂಡ ಮಾಡಬಹುದು, ಆಕ್ಸೆಸರೀಸ್ ಆಡ್ ಮಾಡಬಹುದು. ಆದರೆ ಇದು ನೀವು ಎಕ್ಸ್ಟ್ರಾ ಪರ್ಚೇಸ್ ಮಾಡಬೇಕಾಗತ್ತೆ. ಇದರ ಕೆಳಗಡೆ ರೌಂಡೆಡ್ ಸ್ಕ್ರೂ ಡಿಸೈನ್ ಎಲಿಮೆಂಟ್ ಸಿಗುತ್ತೆ. ಇದರಲ್ಲಿ ಡ್ಯುಯಲ್ ಟೋನ್ ಡಿಸೈನ್ ಇದೆ. ಇನ್ನು ನಥಿಂಗ್ ಫೋನ್ 3 ಲೈಟ್ ನಲ್ಲಿ ಗ್ಲಾಸ್ ಬ್ಯಾಕ್ ಸಿಗುತ್ತೆ. ಜೊತೆಗೆ ಇದರಲ್ಲಿ ಒಂದು ಲೈಟ್ ಕನ್ಸಿಸ್ಟೆಂಟ್ ಆಗಿ ಬ್ಲಿಂಕ್ ಆಗುತ್ತೆ. ಇದನ್ನ ಗ್ಲಿಫ್ ಲೈಟ್ ಅಂತ ಹೇಳ್ತಾರೆ. ನನ್ನ ಒಪಿನಿಯನ್ ಪ್ರಕಾರ 20,000 ರೂಪಾಯಿ ಒಳಗಡೆ ಯೂನಿಕ್ ಡಿಸೈನ್ ಬೇಕು ಅಂದ್ರೆ ನಥಿಂಗ್ ಫೋನ್ 3 ಲೈಟ್ ನ ತಗೊಳ್ಬಹುದು. ಡಿಸೈನ್ ಲಿಸ್ಟ್ ಅಲ್ಲಿ ಈ ಫೋನ್ ಚೆನ್ನಾಗಿದೆ. ಈ ಫೋನ್ ಬ್ಲಾಕ್ ಕಲರ್ ಅವೈಲಬಲ್ ಇದೆ. ಆದ್ರೆ ನನಗೆ ವೈಟ್ ಕಲರ್ ಇಷ್ಟ ಆಯಿತು. ಮತ್ತು CMF ಫೋನ್ 2 Pro ಸ್ಲಿಪ್ರಿ ಆಗಿಲ್ಲ. ಇದರ ಗ್ರಿಪ್ ಚೆನ್ನಾಗಿದೆ. ವೇಗನ್ ಲೆದರ್ ಟೈಪ್ ಫೀಲ್ ಕೊಡುತ್ತೆ. CMF ಫೋನ್ 2 Pro 185 ಗ್ರಾಮ್ಸ್ ವೆಯ್ಟ್ ಇದೆ. ಮತ್ತು ನಥಿಂಗ್ ಫೋನ್ 3 ಸುಮಾರು 200 ಗ್ರಾಮ್ಸ್ ವೆಯ್ಟ್ ಇದೆ. ಎರಡು ಫೋನ್ಗಳು ಹೆವಿ ಇದೆ ಅಂತ ಫೀಲ್ ಕೂಡ ಆಗಲ್ಲ. ಒನ್ ಹ್ಯಾಂಡ್ ಯೂಸೇಜ್ಗೆ ಎರಡು ಫೋನ್ಗಳು ಓಕೆ ಚೆನ್ನಾಗಿದೆ. ಇನ್ನು ಇವುಗಳ ಸೈಡ್ ನಲ್ಲಿ ಎಸೆನ್ಷಿಯಲ್ ಕೀ ಬಟನ್ ಕೊಟ್ಟಿದ್ದಾರೆ. ಇದರಿಂದ ಕ್ವಿಕ್ ಆಕ್ಷನ್ ನ ಆಡ್ ಮಾಡಬಹುದು. ಇನ್ನು ಇವುಗಳ ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ, ಎರಡು ಫೋನ್ಗಳಲ್ಲಿ 120 Hz AMOLED LED ಡಿಸ್ಪ್ಲೇ ಸಿಗ್ತಾ ಇದೆ. ಬ್ಲೆಸಲ್ಸ್ ಆಲ್ಮೋಸ್ಟ್ ಕಡಿಮೆ ಇದೆ. 3000 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಔಟ್ಡೋರ್ ನಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಕ್ಲಿಯರ್ಲಿ ವಿಸಿಬಲ್ ಆಗಿದೆ. ಜಾಸ್ತಿ ಏನು ಕಷ್ಟ ಆಗಲ್ಲ. ಇನ್ನು ಇವುಗಳ ಕಲರ್ಸ್ ಚೆನ್ನಾಗಿದೆ. ಯೂಟ್ಯೂಬ್ ನಲ್ಲಿ HDR ಸಪೋರ್ಟ್ ಇದೆ. 4K ವಿಡಿಯೋ 60 FPS ನಲ್ಲಿ ನೋಡಬಹುದು. ಇವುಗಳ ಸೆಟ್ಟಿಂಗ್ಸ್ ಹೋಗಿ HDR ನ ಆನ್ ಅಥವಾ ಆಫ್ ಮಾಡಬಹುದು. ಆಲ್ವೇಸ್ ಆನ್ ಡಿಸ್ಪ್ಲೇ ಆಪ್ಷನ್ ಕೂಡ ಎರಡು ಫೋನ್ಗಳಲ್ಲಿ ಸಿಗುತ್ತೆ. ಆದರೆ ನೆಟ್ಫ್ಲಿಕ್ಸ್ ಅಲ್ಲಿ HDR ಸಪೋರ್ಟ್ ಇಲ್ಲ. ಇವುಗಳಿಗೆ ಪಾಂಡಾ ಗ್ಲಾಸ್ ಪ್ರೊಟೆಕ್ಷನ್ ಸಿಗುತ್ತೆ. ಆದರೆ ನೀವು ಫಸ್ಟ್ ಏನೇ ಇದಕ್ಕೆ ಟೆಂಪರ್ ಗ್ಲಾಸ್ ಹಾಕೊಂಡು ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ನಥಿಂಗ್ ಫೋನ್ 3 ಲೈಟ್ ನಲ್ಲಿ ಬ್ಯಾಕ್ ನಲ್ಲಿ ಕೂಡ ಪಾಂಡಾ ಗ್ಲಾಸ್ ಪ್ರೊಟೆಕ್ಷನ್ ಇದೆ. ಡಿಸ್ಪ್ಲೇ ಮತ್ತು ಡಿಸೈನ್ ವಿಷಯದಲ್ಲಿ ಎರಡು ಫೋನ್ಗಳು ಚೆನ್ನಾಗಿದೆ. ಆದರೆ ಸ್ಪೀಕರ್ ಬಗ್ಗೆ ಹೇಳೋದಾದ್ರೆ, ಎರಡು ಫೋನ್ಗಳಲ್ಲಿ ಸಿಂಗಲ್ ಸ್ಪೀಕರ್ ಮಾತ್ರ ಸಿಗುತ್ತೆ, ಡ್ಯೂಯಲ್ ಸ್ಪೀಕರ್ ಸಿಗಲ್ಲ. ಆದರೆ ಡ್ಯೂಯಲ್ ಸ್ಪೀಕರ್ ಕೊಟ್ಟಿದ್ರೆ ಇನ್ನೂ ಬೆಟರ್ ಆಗಿರ್ತಿತ್ತು. ಇವುಗಳ ಸೌಂಡ್ ಕ್ವಾಲಿಟಿ ಇನ್ನೂ ಲೌಡ್ ಆಗಿರ್ತಿತ್ತು. ಹಾಗಂತ ಕಡಿಮೆ ಅಂತಿಲ್ಲ, ಬ್ಯಾಲೆನ್ಸ್ಡ್ ಆಗಿದೆ. ಇದರಲ್ಲಿ 3.5mm ಹೆಡ್ಫೋನ್ ಜಾಕ್ ಕೊಟ್ಟಿಲ್ಲ. ಈ ಎರಡು ಫೋನ್ಗಳಲ್ಲಿ ಸಿಗೋದಿಲ್ಲ. ಈಗ ಈ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ, ಎರಡು ಫೋನ್ಗಳಲ್ಲಿ ಸೇಮ್ ಪ್ರೊಸೆಸರ್ ಸಿಗ್ತಾ ಇದೆ. MediaTek Dimensity 7300 Pro ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಪವರ್ಫುಲ್ ಆಗಿದೆ. ಎರಡು ಫೋನ್ಗಳ ಆಂಟಿಟ್ಯೂಡ್ ಸ್ಕೋರ್ ನೀವೇ ನೋಡ್ಬೋದು. ಎರಡು ಫೋನ್ಗಳಲ್ಲಿ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಎರಡು ಫೋನ್ಗಳ ಆಂಟಿಟ್ಯೂಡ್ ಸ್ಕೋರ್ ಚೆನ್ನಾಗಿದೆ. ಮತ್ತು ಎರಡು ಫೋನ್ಗಳಲ್ಲಿ IPDDR4X ರ್ಯಾಮ್ ಸಿಗುತ್ತೆ. UFS 2.2 ಸ್ಟೋರೇಜ್ ಇದೆ. ರ್ಯಾಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಆಪ್ಸ್ ಓಪನ್ ಮಾಡಿ ಕ್ಲೋಸ್ ಮಾಡಿದಾಗ ಸ್ಮೂತ್ ಆನಿಮೇಷನ್ ಸಿಗುತ್ತೆ. ನಾನು ಇದನ್ನು ಯೂಸ್ ಮಾಡೋಷ್ಟು ದಿನ ಫೋನ್ ಲ್ಯಾಗ್ ಆಗಿಲ್ಲ, ಹೀಟ್ ಕೂಡ ಆಗಿಲ್ಲ. ಎರಡು ಫೋನ್ಸ್ 90% ಹತ್ತತ್ರ CPU ಥ್ರೋಟಲ್ ಬರುತ್ತೆ. ಇವುಗಳ ಥರ್ಮಲ್ ಥ್ರೋಟಿಂಗ್ ಗ್ರಾಫ್ ಯಾವಾಗಲೂ ಗ್ರೀನ್ ಅಲ್ಲೇ ಇರುತ್ತೆ. ಜೊತೆಗೆ BGM ನ ಸೆಟ್ಟಿಂಗ್ಸ್ ನಲ್ಲಿ ಅಲ್ಟ್ರಾ ಎಕ್ಸ್ಟ್ರೀಮ್ ಗ್ರಾಫ್ ನ ಇಡಬಹುದು. ಅಂದ್ರೆ 120 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಪ್ರೊಸೆಸರ್ ಬಗ್ಗೆ ಡೆಫಿನೆಟ್ ಆಗಿ ಹೇಳ್ಬೋದು, ಇದರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಈ ದಿನದಲ್ಲೇ MediaTek ಸ್ನ್ಯಾಪ್ಡ್ರ್ಯಾಗನ್ಗೆ ಟಕ್ಕರ್ ಕಾಂಪಿಟೇಷನ್ ಕೊಡ್ತಾ ಇದೆ. ನಿಮ್ಗೆ ಯಾವ ಪ್ರೊಸೆಸರ್ ಇಷ್ಟ ಆಯ್ತು ಅಂತ MediaTek ಅಥವಾ ಸ್ನ್ಯಾಪ್ಡ್ರ್ಯಾಗನ್ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇವುಗಳ ಸಾಫ್ಟ್ವೇರ್ ಬಗ್ಗೆ ಮಾತಾಡಿದ್ರೆ, ಎರಡು ಫೋನ್ಸ್ ಕ್ಲೀನ್ UI ಹೊಂದಿದೆ. ಬ್ಲಾಟ್ವೇರ್ ಆಲ್ಮೋಸ್ಟ್ 0 ಅಂತಾನೆ ಹೇಳ್ಬೋದು. ಎರಡು ಫೋನ್ಸ್ Android 15 ನಲ್ಲಿ ಬರ್ತಾ ಇದೆ. ಎರಡು ಫೋನ್ಸ್ಗೆ 3 ವರ್ಷ OS ಅಪ್ಡೇಟ್ ಮತ್ತು 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ನಥಿಂಗ್ ಮತ್ತು CMF ಟೈಮ್ಲಿ ಅಪ್ಡೇಟ್ ಕೊಡ್ತಾರೆ. ಅಪ್ಡೇಟ್ ಬಗ್ಗೆ ಯಾವುದೇ ಟೆನ್ಷನ್ ಬೇಡ. ಈ ಫೋನಲ್ಲಿ ಕೆಲವು AI ಫೀಚರ್ಸ್ ಸಿಗ್ತಾ ಇದೆ. ಸರ್ಕಲ್ ಟು ಸರ್ಚ್ ಇದೆ. ಡ್ಯುಯಲ್ ಟೋನ್ ಸಪೋರ್ಟ್ ಸಿಗುತ್ತೆ. ಆಪ್ಸ್ ಲಾಕ್ ಕೂಡ ಸಿಗುತ್ತೆ. ಗೂಗಲ್ ಡೈಲರ್ ಸಿಗುತ್ತೆ. ಸಾಫ್ಟ್ವೇರ್ ಅಲ್ಲಿ ಯಾವುದೇ ಗ್ಲಿಚಸ್ ಇಲ್ಲ. ಲಾಂಗ್ ಟರ್ಮ್ ಅಲ್ಲಿ ಇವು ಸ್ಲೋ ಆಗೋದಿಲ್ಲ. ಆದರೆ ಇವುಗಳಲ್ಲಿ Android 15 ಇದ್ದಿದ್ರೆ ಇನ್ನೂ ಪರ್ಫೆಕ್ಟ್ ಆಗಿರ್ತಿತ್ತು. ಆದರೆ ಸದ್ಯಕ್ಕೆ ಎರಡು ಫೋನ್ಸ್ ಓಕೆ ಚೆನ್ನಾಗಿದೆ. ಆದರೆ ನಿಮಗೆ ನಥಿಂಗ್ OS ಬಗ್ಗೆ ಏನನ್ನಿಸ್ತು ಕಮೆಂಟ್ ಮಾಡಿ ಹೇಳಿ. ಇನ್ನು ಇವುಗಳ ಕ್ಯಾಮ್ರಾ ಬಗ್ಗೆ ಮಾತಾಡೋಣ. ನಥಿಂಗ್ ಫೋನ್ 3 ಲೈಟ್ ಬ್ಯಾಕ್ ನಲ್ಲಿ 50MP ಮೇನ್ ಕ್ಯಾಮ್ರಾ, 8MP ಅಲ್ಟ್ರಾ ವೈಡ್ ಕ್ಯಾಮ್ರಾ, 2MP ಮ್ಯಾಕ್ರೋ ಕ್ಯಾಮ್ರಾ ಸಿಗುತ್ತೆ. ಇನ್ನು CMF ಫೋನ್ 2 ಬ್ಯಾಕ್ ನಲ್ಲಿ 50MP ಮೇನ್ ಕ್ಯಾಮ್ರಾ, 50MP ಟೆಲಿಫೋಟೋ ಕ್ಯಾಮ್ರಾ, 8MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗುತ್ತೆ. ನಿಮಗೆ ಟೆಲಿಫೋಟೋ ಲೆನ್ಸ್ ಬೇಕಾದ್ರೆ CMF ಫೋನ್ 2 Pro ನ ತಗೊಳ್ಬೋದು. ಟೆಲಿಫೋಟೋಸ್ ಡೀಟೇಲ್ಸ್ ಪರವಾಗಿಲ್ಲ ಚೆನ್ನಾಗಿದೆ.
ನಾರ್ಮಲ್ 50 MP ಫೋಟೋಸ್ನ ಎರಡೂ ಫೋನ್ಗಳಲ್ಲಿ ಚೆನ್ನಾಗಿದೆ. ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಓವರ್ ಕಲರ್ಸ್ ಬರಲ್ಲ, ಫೋಟೋಸ್ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ, ಫೇಸ್ ಟೋನ್ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಆದರೆ CMF Phone 2 Pro ಸ್ಲೈಟ್ಲಿ ಕೂಲ್ ಟೋನ್ ಕೊಡುತ್ತೆ. ನಥಿಂಗ್ ಫೋನ್ 3 ಲೈಟ್ ನಲ್ಲಿ ವಾರ್ಮ್ ಟೋನ್ ಕೊಡುತ್ತೆ. ಆದರೆ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಇನ್ನು ಪೋರ್ಟ್ರೇಟ್ ಫೋಟೋಸ್ ನಲ್ಲಿ ಎಡ್ಜ್ ಶಾರ್ಪ್ ಇದೆ, ಎಡ್ಜ್ ರಿಡಕ್ಷನ್ ಡೀಸೆಂಟ್ ಆಗಿದೆ. ಅಲ್ಟ್ರಾ ವೈಡ್ ಕ್ಯಾಮ್ರಾದಲ್ಲಿ ಕಲರ್ಸ್ ಡಿಫ್ರೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಆದರೆ ಎರಡು ಫೋನ್ನ ಫೋಟೋಸ್ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಮೇನ್ ಕ್ಯಾಮ್ರಾ ಫೋಟೋಸ್ದಲ್ಲಿ ಎರಡು ಫೋನ್ ಚೆನ್ನಾಗಿದೆ. ಆದರೆ CMF Phone 2 Pro ಅಲ್ಲಿ ನಿಮಗೆ ಟೆಲಿಫೋಟೋ ಕ್ಯಾಮ್ರಾ ಸಿಗುತ್ತೆ ಮತ್ತು ಎರಡು ಫೋನ್ನ ಮೇನ್ ಕ್ಯಾಮ್ರಾಯಿಂದ 4K ವಿಡಿಯೋಸ್ 30 FPS ನಲ್ಲಿ ತೆಗಿಬೋದು. ವಿಡಿಯೋಸ್ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಸ್ಟೇಬಲ್ ವಿಡಿಯೋಸ್ ಬರುತ್ತೆ ಮತ್ತು ಎರಡು ಫೋನ್ನ ಫ್ರಂಟ್ನಲ್ಲಿ 60 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಸೆಲ್ಫಿ ಫೋಟೋಸ್ ಡೀಸೆಂಟ್ ಆಗಿ ಬರುತ್ತೆ. ಡೀಟೇಲ್ಸ್ ಇನ್ನೂ ಬರಬೇಕಿತ್ತು. ಇದರ ಪೋರ್ಟ್ರೇಟ್ ಸೆಲ್ಫಿಯಲ್ಲಿನೂ ಎಡ್ಜ್ ರಿಡಕ್ಷನ್ ಚೆನ್ನಾಗಿದೆ ಮತ್ತು ಫ್ರಂಟ್ ಕ್ಯಾಮ್ರಾದಲ್ಲಿ 4K ವಿಡಿಯೋಸ್ ಸಪೋರ್ಟ್ ಇಲ್ಲ, ಸ್ಟೇಬಲ್ ವಿಡಿಯೋಸ್ ಬರೋದಿಲ್ಲ. ಇನ್ನು ಇವುಗಳ ಬ್ಯಾಟ್ರಿ ಬಗ್ಗೆ ಮಾತಾಡಿದ್ರೆ ಎರಡು ಫೋನ್ಗಳಲ್ಲಿ 5000 mAh ಬ್ಯಾಟ್ರಿ ಇದೆ. ನೀವು ನಾರ್ಮಲ್ ಯೂಸರ್ ಆಗಿದ್ರೆ ಸುಮಾರು 7 ಅವರ್ಸ್ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ. 1.5 ದಿನ ಆರಾಮಾಗಿ ಯೂಸ್ ಮಾಡ್ಬೋದು. ಇನ್ನೂ ದೊಡ್ಡ ಬ್ಯಾಟ್ರಿ ಇದ್ದಿದ್ರೆ ಜನ ಇನ್ನೂ ಖುಷಿ ಪಡ್ತಿದ್ರು. ಆದರೆ CMF Phone 2 Pro ಜೊತೆಗೆ ನಿಮಗೆ 33 ವಾಟ್ಸ್ ಚಾರ್ಜರ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಫೋನ್ ಚಾರ್ಜ್ ಮಾಡೋದಕ್ಕೆ ಏನು ಎಕ್ಸ್ಟ್ರಾ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ನಥಿಂಗ್ ಫೋನ್ 3 ಲೈಟ್ ಅಲ್ಲಿ ಚಾರ್ಜರ್ ಬಾಕ್ಸ್ ಅಲ್ಲಿ ಕೊಡಲ್ಲ, ನೀವು ಅದನ್ನ ಸಪರೇಟ್ ಆಗಿ ಬೈ ಮಾಡಬೇಕು. ಆದ್ರೆ ಎರಡು ಫೋನ್ಗಳ ಬಾಕ್ಸ್ ನಲ್ಲಿ ಇವುಗಳ ಬ್ಯಾಕ್ ಕವರ್ ಸಿಗುತ್ತೆ. ನೀವು ಎರಡು ಫೋನ್ಗಳಿಗೆ ಬ್ಯಾಕ್ ಕವರ್ ಹಾಕೊಂಡು ಯೂಸ್ ಮಾಡಿ ಮತ್ತು ಎರಡು ಫೋನ್ಗಳಿಗೆ IP54 ರೇಟಿಂಗ್ ಸಿಗ್ತಾ ಇದೆ. ಇವುಗಳ ಮೇಲೆ ಸ್ವಲ್ಪ ನೀರು ಬಿದ್ದರೆ ಏನಾಗಲ್ಲ, ಹಾಗಂತ ಇದನ್ನ ಅಂಡರ್ ವಾಟರ್ ಯೂಸ್ ಮಾಡೋಕೆ ಹೋಗಬೇಡಿ, ಫೋನ್ ಹಾಳಾಗತ್ತೆ. ಎರಡು ಫೋನ್ಗಳ ಬೇಸ್ ವೇರಿಯಂಟ್ 8GB RAM 128GB ಸ್ಟೋರೇಜ್ ಇದೆ. ಇವುಗಳಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಹೈಬ್ರಿಡ್ ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಇದರಿಂದ ನೀವು ಮೆಮೊರಿ ಕಾರ್ಡ್ ಹಾಕೊಂಡು ಯೂಸ್ ಮಾಡ್ಬೋದು. ಜೊತೆಗೆ ಇದರ 5G ಚೆನ್ನಾಗಿ ಕೆಲಸ ಮಾಡುತ್ತೆ, 4G ಕೂಡ ಪರ್ಫೆಕ್ಟ್ ಆಗಿ ವರ್ಕ್ ಮಾಡುತ್ತೆ. ಇವುಗಳಲ್ಲಿ ನೆಟ್ವರ್ಕ್ ಇಶ್ಯೂ ಇಲ್ಲ, 5G+ ನೋಡೋದಕ್ಕೆ ಸಿಗುತ್ತೆ. ಕ್ಯಾರಿಯರ್ ಅಗ್ರಿಗೇಷನ್ ಸಪೋರ್ಟ್ ಇದೆ ಮತ್ತು NFC ಸಪೋರ್ಟ್ ಕೂಡ ಎರಡು ಫೋನ್ಗಳಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಎರಡು ಫೋನ್ಗಳಲ್ಲಿ ಚೆನ್ನಾಗಿದೆ. ನೀವು ಖರ್ಚು ಮಾಡೋ ಮನಿ ಟೋಟಲಿ ವರ್ತ್ ಆಗಿದೆ ಅನ್ಸುತ್ತೆ. ಈಗ ಇವುಗಳ ಕನ್ಕ್ಲೂಷನ್ ಕಡೆ ಬಂದ್ರೆ, ನೀವು ಯಾವ ಫೋನ್ ತಗೊಳ್ಬೇಕು ಅಂದ್ರೆ ಎರಡು ಫೋನ್ಗಳಲ್ಲಿ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ನಿಮಗೆ ಗ್ಲಾಸ್ ಬ್ಯಾಕ್ ಬೇಕು ಅಂದ್ರೆ, ಯೂನಿಕ್ ಡಿಸೈನ್ ಬೇಕು ಅಂದ್ರೆ ನೀವು ನಥಿಂಗ್ ಫೋನ್ 3 ಲೈಟ್ ನ ತಗೊಳ್ಬಹುದು. ಆದ್ರೆ ನಿಮ್ಗೆ ಟೆಲಿಫೋಟೋ ಕ್ಯಾಮ್ರಾ ಬೇಕು ಅಂದ್ರೆ CMF Phone 2 Pro ನ ತಗೊಳ್ಬಹುದು. ಸೊ ಎರಡು ಫೋನ್ಗಳಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡಲಾಗಿದೆ. ಜೊತೆಗೆ ಎರಡು ಫೋನ್ಗಳಲ್ಲಿ ಪಾಸಿಟಿವ್ ಪಾಯಿಂಟ್ಸ್ ಕೂಡ ಇದಾವೆ. ಎಲ್ಲವನ್ನು ಓಪನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆ ಯಾವ ಫೋನ್ ಇಷ್ಟ ಆಯ್ತೋ ಆ ಫೋನ್ನೇ ತಗೊಳ್ಳಿ. ನೀವು ಯಾವ ಫೋನ್ ತಗೊಳ್ತಾ ಇದ್ದೀರಾ, ನಥಿಂಗ್ ಫೋನ್ 3 ಲೈಟ್ ನ ಅಥವಾ CMF Phone 2 ನ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.